ನಭ ಅವರೇ ಹೇಳಿ, ಮತ್ತೆ ಕನ್ನಡಕ್ಕೆ ವಾಪಸ್ ಬಂದಿದ್ದೀರಾ. ಇಷ್ಟು ವರ್ಷಗಳ ಕಾಲ ಒಂದು ಗ್ಯಾಪ್ ಎಲ್ಲ ತಗೊಂಡು ನಾನು ಮತ್ತೆ ವಾಪಸ್ ಯಾವಾಗ ಬರ್ತೀರಾ ಕನ್ನಡ ಫಿಲ್ಮ್? ನನಗೆ ವಜ್ರಕಾಯದಲ್ಲಿ ಸಿಕ್ಕಿರುವಂಥ ಪ್ರೀತಿ ಈಗಲೂ ಆಲ್ಮೋಸ್ಟ್ 10 ವರ್ಷ ಆದ್ರೂ ನನಗೆ ಅದೇ ಹೆಸರಿಂದ ಗುರ್ತಿಡಿತಾರೆ. ಐ ಥಿಂಕ್ ಒಂದು ಆರ್ಟಿಸ್ಟ್ಗೆ ಅದಕ್ಕಿಂತ ದೊಡ್ಡ ಪ್ರೀತಿ ಯಾವುದು ಇಲ್ವೇ ಇಲ್ಲ. ಐ ಆಮ್ ಅ ಹ್ಯೂಜ್ ಕನ್ನಡ ಸಿನಿಮಾ ಫ್ಯಾನ್. ಅಪ್ಪು ಸರ್ ಡೈ ಹಾರ್ಡ್ ಫ್ಯಾನ್. ಸೊ ಡೆಫಿನೆಟ್ಲಿ ಕನ್ನಡ ಸಿನಿಮಾಗಳನ್ನ ಮಾಡಿ ಕನ್ನಡ ಜನತೆನ ರಂಜಿಸೋ ಅಂತ ದೊಡ್ಡ ಆಸೆ ಇದೆ. 2015 ಒಂದು ಜರ್ನಿ ಅಂತ ಸ್ಟಾರ್ಟ್ ಆಗಿರುತ್ತೆ ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಆಮೇಲೆ ಒಂದು ಸಡನ್ ಒಂದು ಅದೇ ಮತ್ತೆ ಕೋವಿಡ್ ಎಲ್ಲ ಆಗಿರುತ್ತೆ. 21 ಆಗುವಾಗ ಒಂದು ಆಕ್ಸಿಡೆಂಟ್. ಆ ಟೈಮಲ್ಲಿ ನಾನು ತುಂಬ ಸಿನಿಮಾಗಳು ಮಾಡ್ತಾ ಇದ್ದೆ. ಸಡನ್ನಾಗಿ ಒಂದು ಈ ಥರ ಪಾಸ್ ಬಂದಿರೋದು, ಒಂದು ಬಾಡಿ ರೆಸ್ಟ್ರಿಕ್ಷನ್ ಆಗಿರ್ಬೋದು, ಸೈಕಲಾಜಿಕಲಿ ಐ ಫೆಲ್ಟ್ ರೆಸ್ಟ್ರಿಕ್ಟೆಡ್. ಯಾಕಂದರೆ ಶೋಲ್ಡರ್ ಐ ಕುಡ್ ನಾಟ್ ಮೂವ್. ಟ್ರೈಲರ್ ನೋಡುವಾಗ ಡೆಫಿನೆಟ್ಲಿ ಯು ಲುಕ್ ಸ್ಟನ್ನಿಂಗ್ ಸರ್. ಏನೋ ಬೇಕು ನಿನಗೆ? ಬ್ರಹ್ಮಕಮಲ ತಾನೆ, ಎಷ್ಟೇ ಕಷ್ಟ ಆದ್ರೂ ಸರಿ ನಾನು ತಗೋಬರ್ತೀನಿ. I didn't think that same person who has acted in the trailer actually. Everything in this movie is by the blessings of Lord Shiva. So I feel I am also playing in this movie because of his blessings only. ಹಿಮಾಲಯದಲ್ಲಿ ಹೆಜ್ಜೆ ಇಡಬೇಕೆಂಬ ಆಲೋಚನೆ ಬಂದರೆ ಅಸ್ಥಿ ಪಂಜರಗಳು ಕೂಡ ಉಳಿಯೋದಿಲ್ಲ ಎಂದು ತೋರಿಸೋಣ. What are your expectations, sir? Toxic ಬಗ್ಗೆ. I love the way he says the dialogues. Yeah. Daddy's home. Daddy's home. I'm waiting. I'm actually waiting a lot. I'm waiting. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇತ್ತೀಚೆಗೆ ನಾನು ನಾಗಬಂಧಮ್ ಅನ್ನುವಂತಹ ಒಂದು ಮೈಥೊಲಾಜಿಕಲ್ ಆ್ಯಕ್ಷನ್ ಅಡ್ವೆಂಚರ್ ಸಿನಿಮಾದ ಟ್ರೈಲರ್ ನೋಡಿದೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಆಮೇಲೆ ನಾನು ಸ್ವಲ್ಪ ಡಿಗ್ ಮಾಡಿದಾಗ ಗೊತ್ತಾಯಿತು ಈ ಸಿನಿಮಾ 5 ಲ್ಯಾಂಗ್ವೇಜ್ಗಳಲ್ಲಿ, ಅಂದರೆ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜಸ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ. ಅಫ್ಕೋರ್ಸ್ ಕನ್ನಡದಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ವಿಶೇಷ ಏನು ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ಸಾಕಷ್ಟು ವರ್ಷಗಳ ಹಿಂದೆ ಪತಾಕ ಪಾರ್ವತಿಯಾಗಿ ನಮ್ಮನ್ನೆಲ್ಲ ವಜ್ರಕಾಯ ಸಿನಿಮಾದ ಮೂಲಕ ರಂಜಿಸಿ ಮತ್ತೆ ಮಿಂಚಿ ಮರೆಯಾಗಿದ್ದಂತಹ ನಟಿ ನಭಾ ನಟೇಶ್ ಅವರು ಮತ್ತೆ ಈ ಸಿನಿಮಾದಲ್ಲಿ ಪಾರ್ವತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಅವ್ರು ನನ್ನ ಜೊತೆಗಿದ್ದಾರೆ. ಹಾಗೆಯೇ ಈ ಸಿನಿಮಾದ ನಾಯಕ ನಟ ವಿರಾಟ್ ಕರ್ಣ ಅವರು ಕೂಡ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ ಇಬ್ಬರಿಗೂ ಕೂಡ. Thank you so much. Yes, Virat sir, welcome to Karnataka. Thank you so much. So how is Bangalore treating you? How is Karnataka treating Bangalore you? is How is our really girl great. treating you? Yeah, she is treating me very well because she ఇందాక she had ఏమంటారు కన్నడలో 2 lines నేర్పించింది. She only She taught only 2 lines. she thought only questions, not answers. So ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಅಂತ. and suddenly if they are asking something I can't say anything, but yeah, but Kannada is very beautiful Next language. time when you're coming to Bangalore, I'll teach you answers also. Oh, okay. Next time. So next time In success Ibru. meet. Yeah, correct, exactly. And also if you're doing some other project also, then you can teach him completely. Yeah, definitely. Definitely, yeah, for sure. ನಭಾ ಅವರೇ ಹೇಳಿ, ಮತ್ತೆ ಕನ್ನಡಕ್ಕೆ ವಾಪಸ್ ಬಂದಿದ್ದೀರಾ. ಇಷ್ಟು ವರ್ಷಗಳ ಕಾಲ ಒಂದು ಗ್ಯಾಪ್ ಎಲ್ಲ ತಗೊಂಡು, ಅಫ್ಕೋರ್ಸ್ ಇದು ಸ್ಟ್ರೈಟ್ ಫಿಲಮ್ ಅಲ್ಲ, ಕನ್ನಡ ಫಿಲಮ್ ಅಲ್ಲ, ತೆಲುಗಿಂದ ಕನ್ನಡಕ್ಕೆ ಡಬ್ಬಾಗಿ ಬರ್ತಿರೋವಂಥದ್ದು. ಸೊ ನಿಮಗೆ ಎಷ್ಟು ಖುಷಿ ಇದೆ ಅಂತ? ತುಂಬ ಖುಷಿ ಇದೆ ಆ್ಯಕ್ಚುಲಿ. ಯಾಕಂದರೆ ನನ್ನ ಮೊದಲನೇ ಸಿನಿಮಾದಲ್ಲಿ ಕೂಡ ನನ್ನ ಹೆಸರು ಕನ್ನಡ ಸಿನಿಮಾದಲ್ಲಿ ಪಾರ್ವತಿ. ಈ ಸಿನಿಮಾದಲ್ಲಿ ಕೂಡ ನನ್ನ ಹೆಸರು ಪಾರ್ವತಿ. ಆದರೆ ಕ್ಯಾರೆಕ್ಟರ್ ಮಾತ್ರ ಫುಲ್ ಡಿಫ್ರೆಂಟ್. ಪಾರ್ವತಿ ಬೇರೆ ಲೆವೆಲ್ ಹೈಪರ್ ಕ್ಯಾರೆಕ್ಟರ್ ಇತ್ತು. ಇದರಲ್ಲಿ ಕಂಪ್ಲೀಟ್ಲಿ ಗ್ರೇಸ್ಫುಲ್ ಆ್ಯಂಡ್ ವೆರಿ ಇಮೋಷ್ನಲಿ ರೆಸ್ಟ್ರೈನ್ಡ್ ಕ್ಯಾರೆಕ್ಟರ್. ಎರಡೂ ಒಂದೊಂದು ಬೇರೆ ದಿಕ್ಕಲ್ಲಿದೆ. ಸೊ ಆ ಥರ ಒಂದು ವಿಭಿನ್ನವಾದ ಕ್ಯಾರೆಕ್ಟರಲ್ಲಿ ಮತ್ತೆ ಕನ್ನಡ ಜನತೆ ಮುಂದೆ ಕಾಣಿಸ್ಕೊತಾರೆ. ತುಂಬ ಖುಷಿಯಾಗಿದೆ. You know, sir, we call her actually Pataka Parvati in Karnataka. Because why? she played the role of Pataka. Oh. And her name was Parvati only in that film, Vajrakaya. My first film, which I know, I had sir. seen. She's like very dominant girl. In that film. type of a role she played actually. That movie only you're riding horse Yeah, and all. I'm riding a horse, smoking one beedi. Oh. I have 2 Matapu Pratapu karke, 2 people behind me, like 2 assistants always. Okay. So my dialogues always start like, "Hey, Matapu Pratapu." And hero of the film was Shivanna. Okay. Shivaraj Kumar, sir. Yeah. That I know. So how was she on the set, sir? Because when it comes to the number of projects, she's the senior actually compared to you. So how was she on the sets?
స్టార్టింగ్లో షూట్కి వచ్చినప్పుడు భయపడ్డా అనమాట నేను ఈ మాత్రం యాక్టింగ్ చేయాలంటే. షీ యూస్ టు స్కేర్ మీ అట్లా ఐ థాట్. బట్ వెన్ ఒకరోజు షూట్ అయిపోయాక షీ వాజ్ వెరీ కంఫర్టబుల్ అండ్ షీ ఈస్ సపోర్టింగ్ మీ లైక్ స్టార్టింగ్ ఫస్ట్ డే షీ వాస్ కేరింగ్ యూ. ఐ థాట్ షీ ఈస్ స్కేరింగ్ మీ. Why you thought like that, Virat? Because she is big actress. Correct. For me this is second movie. So She has done almost 7 to 8 films already. And I she has have given my hits also, calculations. Ishpant Shankar. He has his calculation. I have my calculations. His calculation, according to him, but I was not. Yeah, then I got to know that she was not like that, and she's very cool, and she used to support me like anything, and we have some scenes and all also. See it in the theater. So she supported me so much, and the promotions also she was dancing and Correct. she was taking care of the movies like I mean, hats off to her actually. I mean she's supporting movie and all. ಕರೆಕ್ಟ್. ನಾವು ಅದೇ ನೋಡ್ತಾ ಇದ್ವಿ ಆಕ್ಚುಲಿ, ಎಲ್ಲಿ ಹೋದ್ರು ನೀವು ಡ್ಯಾನ್ಸ್ ಮಾಡ್ತಾ ಇದ್ದೀರಾ, ರೀಲ್ಸ್ ಮಾಡ್ತೀವಿ. ಇವತ್ತು ಕೂಡ ಆಕ್ಚುಲಿ ಅಷ್ಟು ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. And one imagine she has lot of flowers in her head. It's very heavy. ಸೊ ವೆರಿ ಡೆಡಿಕೇಟೆಡ್ ಹೀರೋಯಿನ್. Very dedicated heroine. ಸೊ ನೆಕ್ಸ್ಟ್ ಫಿಲಮ್ ಆಲ್ಸೋ ಶಿ ವಿಲ್ ಬಿ ದ ಹೀರೋಯಿನ್. Yeah, Yes, no, definitely. Virat? For sure. ನಾಗಬಂಧನ್. Now also I am junior, she is senior, so for me it is yes, but seniors has to do. ಕರೆಕ್ಟ್ ಮೇಡಮ್. ಓಕೆ. ಬಟ್ ಆಕ್ಚುಲಿ ಇವರು ಜೂನಿಯರ್ ಅಂತ ಹೇಳ್ತಾ ಇದ್ದಾರೆ. ಇವರು ಸಿನಿಮಾದಲ್ಲಿ ಸ್ಕ್ರೀನ್ ಮೇಲೆ ನೋಡಿದ್ರೆ ಯಾವ ಲೆವೆಲಲ್ಲೂ ಜೂನಿಯರ್ ಅಥವಾ ನ್ಯೂ ಕಮರ್ ಸೆಕೆಂಡ್ ಮೂವಿ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಅಷ್ಟು ಡೆಡಿಕೇಶನ್ ಇಂದ ಹೌದು. ಎಷ್ಟೊಂದು ಸೀನ್ಸ್ ಇದೆ ವೇರ್ ಹೀಸ್ ಪುಟ್ ಹಿಸ್ ಹಾರ್ಟ್. ಆ್ಯಂಡ್ ನಾನೇ ಒಂದು ಸೀನ್ ಮಾಡ್ತಾ ಇರ್ಬೇಕಾದ್ರೆ ಸಮುದ್ರದಲ್ಲಿ ಆನ್ ಅನ್ ಓಷನ್ ಹಿ ಹ್ಯಾಡ್ ಟು ಲೈ ಡೌನ್ ಆನ್ ಲೈಕ್ ಒನ್ ಲಾಗ್. ಅದ್ರ ಮೇಲೆ ಬೇರ್ ಬಾಡಿಲಿ ಹಿ ಹ್ಯಾಡ್ ಟು ಲೈ ಡೌನ್. ಆಲ್ಮೋಸ್ಟ್ ಅಲೆಗಳು ಎಳ್ಕೊಂಡು ಹೋಗ್ತಾ ಇತ್ತು ಇವ್ರನ್ನ, ಆದ್ರೂ ಏನು ಬಿಡ್ದೇನೆ. ದೇರ್ ವಾಸ್ ನೋ ರೋಪ್ಸ್, ನಥಿಂಗ್. ಲೈಕ್ ಹಿ ಹ್ಯಾಸ್ ದಟ್ ಬ್ಲೈಂಡ್ ಕರೇಜ್ ಆರ್ ಲೈಕ್ ದಟ್ ಲವ್ ಫಾರ್ ಸಿನಿಮಾ ಅಂತ ಹೇಳ್ಬೋದು. ಯಾಕಂದರೆ ಈ ಸಿನಿಮಾದಲ್ಲಿ ನಾಗ ಸಾಧು ಪಾರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಷ್ಟೊಂದು ರೀತಿಯಾದ ಪ್ರಿಪ್ರೇಷನ್ಸ್, ಹೀಸ್ ಡನ್ ಲಾಟ್ ಆಫ್ ಪ್ರಿಪ್ರೇಷನ್ಸ್, ಹಾರ್ಡ್ ವರ್ಕ್. So many days he's had fever. Yeah. He used to eat Dolo every day. Be on Dolo the is set. my energy. Dolo is his energy booster. So on screen ನೋಡಿದಾಗಲೇ ನಿಮ್ಗೆ ಟ್ರೇಲರ್ ನೋಡಿದಾಗಲೇ ಗೊತ್ತಾಗುತ್ತೆ. Screen presence is massive. It's very very good on screen. Thank you. So senior, junior and all, I've never thought. I'm Because just joking, but anybody in front of the camera, when we are there, we are just characters. So yeah. ಕರೆಕ್ಟ್. ಅಫ್ಕೋರ್ಸ್ ಟ್ರೈಲರ್ ನೋಡುವಾಗ ಡೆಫಿನೆಟ್ಲಿ ಯು ಲುಕ್ ಸ್ಟನ್ನಿಂಗ್ ಸರ್. ಆ್ಯಂಡ್ ನಾನು ಐ ಡಿಂಟ್ ಥಿಂಕ್ ದಟ್ ಯು ಆರ್ ದ ಪರ್ಸನ್, ಯು ಆರ್ ದ ಸೇಮ್ ಪರ್ಸನ್ ಹೂ ಹ್ಯಾಸ್ ಆಕ್ಟೆಡ್ ಇನ್ ದ ಟ್ರೈಲರ್ ಆ್ಯಕ್ಚುಲಿ. ಲೈಕ್ ಬಿಕಾಸ್ ಇನ್ ರಿಯಾಲಿಟಿ ಯು ಆರ್ ವೆರಿ ಲೈಕ್ ಕಾಮ್ ಆ್ಯಂಡ್ ಹಂಬಲ್. ಬಟ್ ದೇರ್ ಯು ಆರ್ ಲೈಕ್ ಯು ಆರ್ ಓನಿಂಗ್ ದ ಸೀನ್ ಎವ್ರಿ ಫ್ರೇಮ್. ಸೊ ಆ್ಯಂಡ್ ಹ್ಯಾಟ್ಸ್ ಆಫ್ ಫಾರ್ ದಟ್ ಡೆಡಿಕೇಶನ್. ಆ್ಯಂಡ್ actually first you did Pedda Kapu movie, which didn't do well at the box office, but still you could back this project. How did this happen, and what kind of effort and what kind of confidence does your producers have on you, sir? so Because I got to hear that this film is produced under the budget of some 130 crores. Yeah. heavy budget. So after seeing my first movie, Abhishek Nama called me and he had narrated the story. I asked him why me. So he felt like I had seen something in you. I want the fights and everything to be natural. In your first movie, after seeing the fights and all, it But felt that like was a political drama. yeah, I'm talking about fights. Yeah, okay. So the fights and all are natural, Uh-huh. and the screen presence, everything, he loved it. So after telling the story, I feel like I wanted to do this movie, and then slowly it went like this. Yeah. And nowadays the cinema is mainly story. Yeah. So my producers believed in the story, and they had seen the outcome, what it is coming, and so they trusted and they invested in this movie. So what is your current mental state, sir? Like, do you feel the pressure? Okay, 130 crores has been invested on me. You have that pressure in your mind, or do you feel relieved? We don't have any pressure because our OTT rights are sold. OTT అయిపోయింది, satellite అయిపోయింది, satellite sold, every language satellite is done. Hindi is releasing by G Studios. And So not before release only everything recovered. Everything. I mean, and we did one Radha Yatra where you are seeing her dancing everywhere. So it went very viral. So every city in the ladies are mainly interested in coming and taking blessings of the Lord Ananta Padmanabha Swami.
So like that, our movie is getting lot of hype in AP and Telangana. And while coming here also, I mean, media people are telling to me that the movie is getting lot of hype in Kannada also. So everywhere I'm getting this positive response. So I'm blessed, and we feel that the movie is, I mean, has Lord Shiva's support. So that's why everything is happening. And she is from Sringeri, Yeah. where Adi Shankaracharyalu has Shakti Peetham, and everything in this ಒಳ್ಳೆ ರಿಸರ್ಚ್ movie. ಮಾಡಿದ್ದಾರೆ. Everything in this movie is by the blessings of Lord Shiva. So I feel I am also playing in this movie because of his blessings only. And we as Kannadigas, we offer a special thanks to you, sir, because for bringing our girl back this movie actually. ಅದು ಪಾರ್ವತಿ ಅನ್ನೋ ಹೆಸರಲ್ಲೇ ವಾಪಸ್ ಕರ್ಕೊಂಡು ಬಂದಿದ್ದೀರಾ. Yeah. ನಭಾ ಅವರೇ 2 ಸಾಂಗ್ಸ್ ಅಲ್ಲಿ ನಿಮ್ಮ ಡ್ಯಾನ್ಸ್ ನೋಡಿದೀವಿ, ಅಂಡ್ ತೆಲಂಗಾಣ ಒಂದು ಫೋಕ್ ಸ್ಟೈಲ್ ಡ್ಯಾನ್ಸ್ ಎಲ್ಲ ಮಾಡಿದ್ದೀರಾ. ಲೈಕ್ ಇಟ್ ಈಸ್ ಲೈಕ್ ಅಮೇಸಿಂಗ್. ಅಂದ್ರೆ ಒಂದು ಆಲ್ಮೋಸ್ಟ್ 2 minutes ಕಂಟಿನ್ಯೂಸ್ 1 minute continuous. Single take. Yeah. She did great. Yeah. ಕರೆಕ್ಟ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಅಂದ್ರೆ ದಟ್ಟು ಲೈಕ್ ಅಂದ್ರೆ ಒಂದು ಇಂಜುರಿ ಎಲ್ಲ ಆಗಿರುತ್ತೆ ನಿಮಗೆ, ಅದಾದ್ಮೇಲೆ ಮತ್ತೆ ಕಮ್ ಬ್ಯಾಕ್ ಮಾಡಿ ವಾಪಸ್ ಈ ಥರದ ಒಂದು ಹ್ಯೂಮಂಗಸ್ ಪ್ರಾಜೆಕ್ಟ್ನ ಬ್ಯಾಗ್ ಮಾಡೋವಂಥದ್ದು. ಬಿಕಾಸ್ ವಿ ಆಸ್ ಕನ್ನಡಿಗಸ್ ಆ್ಯಕ್ಚುಲಿ ನಾವು ಪ್ರೌಡ್ ಫೀಲ್ ಮಾಡಬೇಕು ನಿಮ್ಮ ಒಂದು ಜರ್ನಿ ಬಗ್ಗೆ, ಬಿಕಾಸ್ ಇಟ್ ಈಸ್ ನಾಟ್ ದ್ಯಾಟ್ ಈಸಿ. ಇಲ್ಲಿಂದ ಬೇರೆ ಕಡೆಗೆ ಹೋಗಿ ಅಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಮಾಡೋದು, ಪ್ಲಸ್ ಒಂದು ಮಧ್ಯದಲ್ಲಿ ಒಂದು ಬ್ರೇಕ್ ಮಾಡ್ಕೊಳ್ಳೋದು, ಮತ್ತು ವಾಪಸ್ ಕಮ್ ಬ್ಯಾಕ್ ಮಾಡೋದು, ಇಟ್ ಈಸ್ ನಾಟ್ ಸೋ ಈಸಿ. ಸೊ ಹಿಂಗೆ ನಿಮ್ಮ ಕರಿಯರ್ನ ಹಿಂದೆ ತಿರುಗಿ ನೋಡುವಾಗ ಹಿಂಗೆ ಅನ್ನಿಸ್ತಾ ಇದೆ ನಿಮಗೆ ಆ್ಯಕ್ಚುಲಿ? They say, right, a man's achievement is not in its when he's in his peak, but how he raises up when he falls. Oh. So I think that's what I believe in. ಎಲ್ಲಾರ ಜೀವನದಲ್ಲೂ ups and downs will always be there. ಇವಾಗ ಇದಾದರೆ ಇನ್ನೊಂದು ಯಾವಾಗಲೂ ಇನ್ನೊಂದು. ನಾವು ಯಾವ ಥರ ಎಲ್ಲ ಪಾಯಿಂಟ್ಸನ್ನು ಎಲ್ಲ ಟೈಮಲ್ಲೂ ಪಾಸಿಟಿವ್ ಆಗಿ ಅದನ್ನ ನೋಡ್ಬಿಟ್ಟು ಅದರಿಂದ ಏನು ಕಲಿತೀವಿ ಅನ್ನೋದೇ ಇಂಪಾರ್ಟೆಂಟ್. ಸೊ this movie baro time ge I was fully ready to come and give my best and 100%, because when I'm dancing or when I'm doing all of those things, because I was fully recovered from whatever I went through and I was evolved as a person. That's probably the reason I could attract ee tarad ondu beautiful character in such a movie which is of epic scale. It's something which is going to reach to all over the audience all over the country. ಈ ಸಬ್ಜೆಕ್ಟ್ ಯಾವ ಥರ ಇದೆ ಅಂತ ಅಂದರೆ, ಸಬ್ಜೆಕ್ಟ್ ಇನ್ ಇಟ್ ಸೆಲ್ಫ್ ಈಸ್ ಅಬೌಟ್ ಅವರ್ ಸನಾತನ ಧರ್ಮ, ಅ ಲಾಟ್ ಆಫ್ ಅವರ್ ಹಿಸ್ಟಾರಿಕಲ್ ಇವೆಂಟ್ಸ್ ಬೇಸ್ಡ್ ಆಗಿರೋವಂಥ ಒಂದು ಸಬ್ಜೆಕ್ಟ್. ಆ್ಯಂಡ್ ಇಟ್ ಈಸ್ ಆ್ಯಂಡ್ ವಿಚ್ ಈಸ್ ಬೀಯಿಂಗ್ ಪ್ರೆಸೆಂಟೆಡ್ ಇನ್ ಅ ಹ್ಯೂಜ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಥರ. ಅಡ್ವೆಂಚರ್, ಆ್ಯಕ್ಷನ್, emotion, drama, everything is there in this film. So I think because whatever journey I've had at this stage of life, I could probably attract this film and I could deliver whatever my director wanted in this film, probably because of the experience I've had, and I feel very grateful for that. ಯಾಕೆ ಅಂತಂದರೆ ಆಲ್ಮೋಸ್ಟ್ ಒಂದು 2 ವರ್ಷ ಸಿನಿಮಾ ಮಾಡಿಲ್ಲ ಅಂತ ಅಂದ್ರೂ ಒಬ್ಬರ ಒಂದು ಆರ್ಟಿಸ್ಟ್ ಮೇಲೆ ಟ್ರಸ್ಟ್ ಇಟ್ಬಿಟ್ಟು ಅವ್ರೊಂದು ಪರ್ಫಾರ್ಮ್ ಮಾಡ್ತಾರೆ ಅಂತ ಒಂದು ಬಿಲೀಫ್ ಇಟ್ಕೊಂಡು ಈ ಥರ ಟೀಮ್ ನನ್ನ ಟ್ರಸ್ಟ್ ಮಾಡಿರೋದು ತುಂಬ ಖುಷಿ. ಆ್ಯಂಡ್ ದಟ್ ಈಸ್ ಅ ಸ್ಪೆಷಾಲಿಟಿ ಆಫ್ ಆರ್ ಮೇಕರ್ಸ್, ಸ್ಪೆಷಲಿ ಅಭಿಷೇಕ್ ಸರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು. ದೇ ಬಿಲೀವ್ ಇನ್ ಟ್ಯಾಲೆಂಟ್ ಆ್ಯಂಡ್ ವಾಟ್ ಅ ಟ್ಯಾಲೆಂಟ್ ಕ್ಯಾನ್ ಆಫರ್ ಟು ದ ಮೂವಿ. ಯಾಕಂದರೆ ನಾವು ಮಾಡಿರೋದು ಒಂದು ಸ್ವಲ್ಪ ಕೆಲಸ ಆಗಿರ್ಬೋದು, ಆ್ಯಸ್ ವಿವ್ ಡನ್ ಆರ್ ಪಾರ್ಟ್. ಐ ಕ್ಯಾನ್ ಓನ್ಲಿ ಸ್ಪೀಕ್ ಫಾರ್ ಮೈ ಸೆಲ್ಫ್. ನಾನು ನನ್ನ ಪಾರ್ಟ್ ಮಾಡಿದ್ದೀನಿ. ಆದರೆ ದ ಎಂಟೈರ್ ಟೀಮ್ ಇಸ್ ವರ್ಕ್ಡ್ ಫಾರ್ ಮೆನಿ ಡೇಸ್, ಫಾರ್ ಇಯರ್ಸ್, ಡೇ ಆ್ಯಂಡ್ ನೈಟ್ ವಿತ್ ಆಬ್ಸಲ್ಯೂಟ್ಲಿ ನೋ ಸ್ಲೀಪ್. ಇವಾಗಲೂ ನಾವೆಲ್ಲ ಪ್ರೆಸ್ಸಲ್ಲಿ ಬಂದು ಪ್ರಮೋಟ್ ಮಾಡ್ತಾ ಇದ್ದೀವಿ. ಟೆಕ್ನಿಷಿಯನ್ಸ್ ಆರ್ ಸ್ಟಿಲ್ ವರ್ಕಿಂಗ್ ಬಿಹೈಂಡ್, ಡೈರೆಕ್ಟರ್ ಇಸ್ ಸ್ಟಿಲ್ ವರ್ಕಿಂಗ್, ಪ್ರೊಡ್ಯೂಸರ್ಸ್ ಆರ್ ಸ್ಟಿಲ್ ವರ್ಕಿಂಗ್ ಟು ಗಿವ್ ದ ಬೆಸ್ಟ್ ಔಟ್ಪುಟ್. ಯಾಕಂದರೆ ಈ ಥರ ಸಿನಿಮಾ ಆಲ್ಮೋಸ್ಟ್ 1.5 ವರ್ಷದಲ್ಲಿ ಫಿನಿಶ್ ಮಾಡೋದು ವಿತ್ ಸೋ ಮೆನಿ ಸೆಟ್ಸ್, ಸೋ ಮಚ್ ಆಫ್ VFX ಆ್ಯಂಡ್ ಇಂಟ್ರಿಕೇಟ್ ಡೀಟೇಲಿಂಗ್ ವಿತ್ ಸೋ ಮೆನಿ ಆರ್ಟಿಸ್ಟ್. ಇಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಆ್ಯಂಡ್ ಅವ್ರದ್ದು ಎಲ್ಲ ಲುಕ್ಸ್ ಆಗಿರ್ಬೋದು, ಅವ್ರ ಪರ್ಫಾರ್ಮೆನ್ಸಸ್ಗಳು ಬ್ಯೂಟಿಫುಲ್ ಆಗಿದೆ. ಸೊ ಐ ಫೀಲ್ ವೆರಿ ಬ್ಲೆಸ್ಡ್ ಅಂತ ಹೇಳ್ಬೋದು. ನಮ್ಮವರೇ ನನಗೆ ಜಸ್ಟ್ ಒಂದು ಹೇಳಿ, ಯಾಕೆಂದರೆ ಬಿಕಾಸ್ 2013 ಒಂದು ಜರ್ನಿ ಅಂತ ಸ್ಟಾರ್ಟ್ ಆಗಿರುತ್ತೆ ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿ. 2015 ಆಲ್ಮೋಸ್ಟ್ 14-15 ಆ ಟೈಮಲ್ಲಿ 14 ಶೂಟಿಂಗ್ ಎಲ್ಲ ಆಗಿತ್ತು. ಆಮೇಲೆ ಒಂದು ಸಡನ್ ಒಂದು ಅದೇ ಮತ್ತೆ ಕೋವಿಡ್ ಎಲ್ಲ ಆಗಿರುತ್ತೆ. 21 ಆಗುವಾಗ ಒಂದು ಆಕ್ಸಿಡೆಂಟ್, ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಮೂಳೆಗಳೆಲ್ಲ ಮುರಿದು ಹೋಗಿತ್ತು. ನಿಮ್ಮದು ಭುಜ ಸ್ವಲ್ಪ ಲೆಫ್ಟ್ ಭುಜ ಎಲ್ಲ ಹಾಳಾಗಿತ್ತು.
ವಾಪಸ್ ಅದರಿಂದ ರಿಕವರ್ ಆಗೋದು ಅಂದರೆ ಇದು ಹೆಂಗೆ ನಾನು ವಾಪಸ್ ಬೌನ್ಸ್ ಬ್ಯಾಕ್ ಮಾಡ್ತೀನಿ ಅನ್ನೋ ಥಾಟ್ ಹೆಂಗಿತ್ತು ನಿಮಗೆ? ಆ ಟೈಮಲ್ಲಿ ಮೈಂಡಲ್ಲಿ ಏನು ಓಡ್ತಾ ಇತ್ತು ನಿಮಗೆ? ಅಂದರೆ ಇನಿಷಿಯಲಿ ಆ್ಯಕ್ಚುಲಿ ಸ್ವಲ್ಪ ಒಂಥರ ಡಿಫ್ರೆಂಟ್ ಟೈಪ್ ಆಫ್ ನೆಗೆಟಿವ್ ಎನರ್ಜೀಸೇ ಇತ್ತು. ಯಾಕಂದರೆ ಆ ಟೈಮಲ್ಲಿ ನಾನು ತುಂಬ ಸಿನಿಮಾಗಳು ಮಾಡ್ತಾ ಇದ್ದೆ. ಸಡನ್ನಾಗಿ ಬಂದು ಈ ಥರ ಪಾಸ್ ಬಂದಿರೋದು. ಆ್ಯಂಡ್ ನಾನು ಡ್ಯಾನ್ಸರ್. ಹೌದು. ಆಮೇಲೆ ಐ ಆಮ್ ಅ ವೆರಿ ಲೈಕ್ ಒನ್ ಜಂಪಿ ಎನರ್ಜೆಟಿಕ್ ಪರ್ಸನ್ ಲೈಕ್ ಇನ್ ಮೋಸ್ಟ್ ಆಫ್ ದ ಟೈಮ್. ಸೊ ಒಂದು ಬಾಡಿ ರೆಸ್ಟ್ರಿಕ್ಷನ್ ಆಗಿರ್ಬೋದು, ಸೈಕಲಾಜಿಕಲಿ ಐ ಫೆಲ್ಟ್ ರೆಸ್ಟ್ರಿಕ್ಟೆಡ್. ಯಾಕಂದರೆ ಶೋಲ್ಡರ್ ಐ ಕುಡ್ ನಾಟ್ ಮೂವ್ ಆ್ಯಂಡ್ ಐ ಕುಡ್ ನಾಟ್ ಸ್ಲೀಪ್. ಲೆಫ್ಟ್ ಅಲ್ವಾ? ಲೆಫ್ಟ್ ಆಗಿದ್ದು. ಸೊ ಇಫ್ ಐ ಹ್ಯಾವ್ ಟು ಸ್ಲೀಪ್ ಆನ್ ಲೈಕ್ ಇನ್ ದ ಸ್ಲೀಪ್ ಆಲ್ಸೋ ಐ ಹ್ಯಾಡ್ ಟು ಬಿ ವೆರಿ ಅವೇಕ್ ಆ್ಯಂಡ್ ಅವೇರ್. ಯಾಕಂದರೆ ಆ ಕಡೆ ಮಲ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಆ್ಯಂಡ್ ಎವ್ರಿಥಿಂಗ್. ಬಟ್ ಲೇಟರ್ ಐ ರಿಯಲೈಸ್ ದಟ್ ಪ್ರಪಂಚದಲ್ಲಿ ಯಾರಿಗೂ ಆಗದೆ ಇರೋ ಥರದ್ದೇನಲ್ಲ. ಸೋ ಮೆನಿ ಅಥ್ಲೀಟ್ಸ್, ಸೋ ಮೆನಿ ಸ್ಪೋರ್ಟ್ಸ್ಮನ್ ಆರ್ ಆಲ್ವೇಸ್ ಗೆಟಿಂಗ್ ಇಂಜರ್ಡ್. ಬಿಯಾಂಡ್ ದ್ಯಾಟ್ ದೇ ಆರ್ ಫೈಂಡಿಂಗ್ ದೇರ್ ಎನರ್ಜೀಸ್ ಆ್ಯಂಡ್ ಕಮ್ಮಿಂಗ್ ಬ್ಯಾಕ್. ಆ್ಯಂಡ್ ದಟ್ಸ್ ಅ ಲವ್ ಫಾರ್ ಲೈಫ್. ಸಿನಿಮಾ, ಕೆಲಸ ಎಲ್ಲ ಸೆಕೆಂಡರಿ ಆಗಿರ್ಬೋದು, ಆದರೆ ಜೀವನ ಇಂಪಾರ್ಟೆಂಟ್. ಜೀವನದಲ್ಲಿ ಜೀವಿಸೋದು ಇಂಪಾರ್ಟೆಂಟ್. ಲವ್ ಫಾರ್ ಲೈಫ್ ಇಸ್ ವಾಟ್ ಶುಡ್ ಬಿ ಇನ್ಸ್ಪೈರಿಂಗ್ ಮೋರ್. ಸೊ ಐ ಥಿಂಕ್ that's when I decided that okay, ಸಿನಿಮಾ ಎಲ್ಲ ಮಾಡೋಣ, ಬಟ್ ಫಸ್ಟ್ ನಮ್ಮ ಲೈಕ್ ಮೈ ಬಾಡಿ ಈಸ್ asking for help. It's saying that dude, come and look at my shoulder, it's injured. So I had to work on my recovery. Then I think that was the best time because I could travel, I could be with my friends. Yeah, I could read a lot of books, I could watch a lot of films. So yeah, and then I became like, and drink lot of coffees. drink a lot of coffees. ತುಂಬಾ ಫಿಟ್ನೆಸ್ ಗೋಲ್ಸ್ ಎಲ್ಲ ಕೊಡ್ತಾ ಇದ್ದಾರೆ. Very fitness. ಫೋಟೋಸ್ ಎಲ್ಲ ಪೋಸ್ಟ್ ಮಾಡಿ. Yeah, for sure. Yeah, I think now I look at life differently, movies differently, and that's the reason Nagabandham also is probably something very different from what I've done before. Okay. ಈ ಕ್ಯಾರೆಕ್ಟರು ನಾನು ಮುಂಚೆ ಮಾಡಿದ್ದಕ್ಕಿಂತ ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಲೇಯರ್ಡ್ ಆಗಿದೆ. ದೇರ್ ಇಸ್ ಅ ಲಾಟ್ ಆಫ್ ಡೆಪ್ತ್ ಆ್ಯಂಡ್ ಇಟ್ಸ್ ಆ್ಯಡಿಂಗ್ ಅ ಲಾಟ್ ಟು ದ ಸ್ಟೋರಿ. ಆ್ಯಂಡ್ ಐ ಹೋಪ್ ಟು ಎಂಟರ್ಟೈನ್ ದ ಆಡಿಯನ್ಸ್ ಒನ್ಸ್ ಅಗೇನ್. ವಿರಾಟ್ ಸರ್, ಜಸ್ಟ್ ಟೆಲ್ ಅಸ್ ಅಂದರೆ ನಿಮ್ಮ ಕಾಂಬಿನೇಷನ್ ಸೀನ್ಸ್ ಯಾವ ಥರ ಇರುತ್ತೆ ಅಂತ. ಬಿಕಾಸ್ ವಿ ಗಾಟ್ ವೆರಿ ಲೀಸ್ಟ್ ಟು ಆ್ಯಕ್ಚುಲಿ ಸಿ ಅಬೌಟ್ ಯುವರ್ ಕಾಂಬಿನೇಷನ್ ಇನ್ ಟ್ರೈಲರ್. ನಥಿಂಗ್ ಹ್ಯಾಸ್ ಬಿನ್ ಶೋನ್ ಆ್ಯಕ್ಚುಲಿ. ಹೌ ಯು ಗೈಸ್ ಸ್ಪೀಕ್ ಆ್ಯಂಡ್ ವಾಟ್ ಅಬೌಟ್ ದ ಕೆಮಿಸ್ಟ್ರಿ ಆಫ್ ಯು ಟು. ವಿ ಹ್ಯಾವ್ ನಾಟ್ ಸೀನ್ ಎನಿಥಿಂಗ್. ಸೊ ಜಸ್ಟ್ exchange few dialogues, like how you speak in any scene in the film. You speak through the eyes, huh? Only eyes, huh? There is no dialogues. There are dialogues. There are dialogues, but I can't reveal it now because in the trailer it is very powerful and this thing. So you'll see our chemistry or dialogues, everything, love, everything in the movie. You can't reveal some dialogue exchange also? No. We can exchange with eyes. Show, please. We'll put it for promo. This is how you speak, huh? That's how we speak. In general, in life also we speak like that only. Okay. Virat, what? We'll be like that. Like this. You guys are not mute, right? You can speak. But We can speak. Hey, you don't bring different conspiracy here. ಏನು ಅಂತಂದರೆ ನನ್ನ ಕ್ಯಾರೆಕ್ಟರ್ನ ಸರ್ಪ್ರೈಸ್ ಆಗಿಟ್ಟಿದ್ದಾರೆ ಸಿನಿಮಾದಲ್ಲಿ. ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಡಿಫ್ರೆಂಟ್ ಫ್ರಮ್ ಇಲ್ಲಿ ಆ್ಯಕ್ಚುಲಿ ಏನು ತೋರಿಸಿಲ್ಲ. ಯಾಕಂತಂದರೆ ಕ್ಯಾರೆಕ್ಟರ್ ಇಸ್ ಗೋಯಿಂಗ್ ಟು ಬಿ ವೆರಿ ಫುಲ್ ಲೆಂತ್ ಇರ್ತಾರೆ ಅವರು ಇಡೀ ಸಿನಿಮಾದಲ್ಲಿ. She'll be there for the Yeah. That also you watch in the film. You will watch it in the movie. Yes. You'll get surprised. It's going to be surprise Okay. for sure. Sir, is there any dance number between you two guys? Yeah, there is one song, Sura Sura song. Uh-huh. Yeah, we are dancing in that song. It is not yet released, right? No, it is It is released. released. Okay. It is released, yeah. So It's a folk number. Folk song, yeah. Celebratory. That song dance. you're talking about, 1 minute she is non-stop dancing, single take that song. I am also there in that song. You didn't see me, huh? okay. Sir, what are your thoughts about Kannada film industry? The kind of leap it is taking actually after the COVID, like KGF Yeah. 1, 2 happened, Kantara happened. So what are your thoughts about Kannada industry? Do you get to watch Kannada films often, or do you watch Kannada films? Yeah. In general, I'll tell it in Telugu. Dr. Rajkumar sir movies మీకు ఎంత ఇష్టమో అక్కడ తెలుగులో మేము అంతే చూస్తూ ఉంటాము. Wow. Yeah. అండ్ ఇప్పుడు ఏంటంటే ఐ లవ్ దట్ మూవీస్ ఆల్సో. ద మూవీ నేమ్ స్టార్ట్స్ విత్ బంగారం.
ಒಂದು ಮುತ್ತಿನ ಕತೆ, ಬಂಗಾರದ ಪಂಜೆ. బంగాರದ పంజే. ఓకే. సో ఇవన్నీ చూస్తుంటాం మేమందరము. అండ్ ఇప్పుడు ఆఫ్టర్ కోవిడ్ మూవీస్ స్పాన్ పెరిగిపోయింది, విజిబిలిటీ పెరిగిపోయింది. సో అంటే ఎంకరేజ్మెంట్, కొత్త కొత్త ప్రొడ్యూసర్స్ వచ్చి మూవీస్లో ఇన్వెస్ట్ చేసి ఇట్లాంటి సినిమాలు తీయడానికి ఇంకా సో యంగ్ టాలెంట్కి ఎక్కువ సపోర్ట్ చేస్తున్నారు అనిపిస్తుంది. ఓకే. ఈవెన్ కాంతారా వాజ్ లైక్ mythological film, action adventure film. So is there any influence of that film for making Nagabandham? No, Kantara is different movie and Nagabandham is completely different movie. I can't reveal more, but both are different movies. Okay. Sir, who do you look up to in Kannada cinema industry? The heroes. Who do you like? In younger generation, Yash, I like Yash. Okay. You have watched KGF 1 and KGF? Obviously, all over India watched. Yeah. Who is your favorite heroine in Kannada? Is asking who's your favorite heroine in Kannada? Heroine, Nabha Natesh. Super. How many films have you watched? Kannada films of Nabha Natesh. Not even one. No, that Shivanna's movie I had watched, and Telugu movies I had watched every movie of her. Smart Shankar. She's doing another movie now, Swayambhu. Yeah, Swayambhu. It is also have lot of expectations in Telugu, Tamil, everywhere. Yeah. ನಾನು ಮತ್ತೆ ವಾಪಸ್ ಯಾವಾಗ ಬರ್ತೀರಾ ಕನ್ನಡ ಫಿಲ್ಮ್ಗೆ? ಮತ್ತೆ ಇಷ್ಟರ ತನಕ ಬಂದಿರಲಿಲ್ವಾ? ಯಾಕೆ ನೀವು ಮಾಡಲಿಲ್ಲ ಕನ್ನಡ ಸಿನಿಮಾ ಹೇಗೆ ಅಂತ? ಆಫರ್ಸ್ಗಳು ಬಂತು, ಬಟ್ ನಾನು ವೆನ್ ಐಡ್ ಗಾಟನ್ ಕಪಲ್ ಆಫ್ ಆಫರ್ಸ್ ವಿಚ್ ಐ ವಾಂಟೆಡ್ ಟು ಡೂ, ಆರ್ ನನಗೆ ಇಷ್ಟ ಆಗಿರೋ ಕತೆಗಳು ಬಂದಾಗ ಆ ಟೈಮಲ್ಲಿ ನನಗೆ ಐ ವೆಂಟ್ ಥ್ರೂ ದಟ್ ಇಂಜುರಿ ಪೀರಿಯಡ್. ಆ ಟೈಮಲ್ಲಿ ನಾನು ತೊಗೊಳಕ್ಕಾಗಲಿಲ್ಲ. ಬಟ್ ಇಸ್ ಪ್ರಾಬ್ಲಿ ಇದು ಸಮಯ ಕರೆಕ್ಟಾಗಿ ಬಂದಿದೆ ಅಂತ ಅನಿಸುತ್ತೆ. ಬೆಂಗಳೂರಿಗೆ ಬಂದು ನಿಮ್ಮ ಹತ್ರ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ. ಮೇ ಬಿ ಐ ವಿಲ್ ಗೆಟ್ ಟು ಡೂ ಮೆನಿ ಫಿಲ್ಮ್ಸ್. ಬಟ್ ಬಂದಿತ್ತು ಆಫರ್ಸ್? ಫಾರ್ ಶೋರ್. ಪ್ರಾಜೆಕ್ಟ್ಸ್ ಎಲ್ಲ ಬಂದಿತ್ತು? ಫಾರ್ ಶೋರ್. ಡೆಫಿನೆಟ್ಲಿ ಬಂದಿದೆ. ಟ್ಯಾಲೆಂಟ್ ಆಯಿತು, ಡೆಫಿನೆಟ್ಲಿ ಶಿ ವಿಲ್ ಗೆಟ್. ನೋ, ಬಿಕಾಸ್ ನನಗೆ ವಜ್ರಕಾಯದಲ್ಲಿ ಸಿಕ್ಕಿರೋ ಅಂಥ ಪ್ರೀತಿ ಈಗಲೂ ಆಲ್ಮೋಸ್ಟ್ 10 ವರ್ಷ ಆದ್ರೂ ನನಗೆ ಅದೇ ಹೆಸರಿಂದ ಗುರ್ತಿಡಿತಾರೆ. ಒಂದು ಸಿನಿಮಾ, ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ರೆ ಅಲ್ಲಿ ಪಟಾಕ ಕನ್ನಡ ಸಿನಿಮಾ ಯಾವಾಗ ಮಾಡ್ತೀರಾ, ಯಾವಾಗ ಬರ್ತೀರಾ ಕನ್ನಡ ಸಿನಿಮಾ ಇದು ಮಾಡೋದಕ್ಕೆ ಅಂತ ಇನ್ನೂ ಕೇಳ್ತಾರೆ. ಎಷ್ಟೊಂದು ಸತಿ ಎಷ್ಟೋ ಡಾನ್ಸ್ ಶೋಸಲ್ಲೆಲ್ಲ ಆ ಸಾಂಗಿಗೆ, ತೂಕದ ಗಡಬಡ ಸಾಂಗಿಗೆ ಇನ್ನೂ ಡಾನ್ಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ನನ್ನ ಟ್ಯಾಗ್ ಮಾಡ್ತಾ ಇರ್ತಾರೆ. ಐ ಥಿಂಕ್ ಒಂದು ಆರ್ಟಿಸ್ಟ್ಗೆ ಅದಕ್ಕಿಂತ ದೊಡ್ಡ ಪ್ರೀತಿ ಯಾವುದೂ ಇಲ್ಲವೇ ಇಲ್ಲ. ಒಂದು 10 ವರ್ಷ ಹಿಂದೆ ಬಂದಿರೋ ಸಿನಿಮಾನ ಇನ್ನೂ ನೆನ್ಪಿಟ್ಕೊಂಡು ಇನ್ನೂ ಜನಗಳು ಕೇಳ್ತಾ ಇದ್ದಾರೆ ನಮ್ಮ ಬಗ್ಗೆ ಅಂತ ಅಂದರೆ ದಟ್ ಈಸ್ ದ ಲವ್. ಆ್ಯಂಡ್ ನನಗೆ ಕನ್ನಡ ಸಿನಿಮಾ ಮೇಲೆ, ಕನ್ನಡ ಭಾಷೆ ಮೇಲೆ, ನನ್ನ ಭಾಷೆ ಮೇಲಿರೋ ಪ್ರೀತಿ ಆ್ಯಂಡ್ ಒಂದು ಆಸೆ ಏನು ಅಂತ ಅಂದರೆ ನನಗೆ ಸಿಕ್ಕಿರೋ ಆ ಪಾತ್ರದಕ್ಕಿಂತ ಮೀರಿ ಏನಾದರೂ ಒಂದು ಜನಗಳನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋ ಒಂದು ಆಸೆ. ಅದರಿಂದ ಏನೋ ಒಂದು ಪರ್ಫೆಕ್ಷನಿಸ್ಟ್ ಮೈಂಡ್ ಸೆಟ್ಟಲ್ಲಿ ನನಗೆ ಇಲ್ಲ ಇದಕ್ಕಿಂತ ಚೆನ್ನಾಗಿರೋದು ಏನಾದರೂ ಮಾಡೋಣ ಅನ್ನೋ ಒಂದು ವೆಯ್ಟಲ್ಲಿ ಒಂದಷ್ಟು ಸಮಯ ಕನ್ನಡ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಬಟ್ ಅದಾದಮೇಲೆ ನನಗೆ ಮಾಡಬೇಕು ಅಂತ ಬಂದಿರೋ ಟೈಮಲ್ಲಿ ಐ ಇನ್ಕರ್ಡ್ ಎನ್ ಇಂಜುರಿ. ಸೊ ಕಾಲ ಕೂಡ ಬಂದಿಲ್ಲ. ಆ್ಯಂಡ್ ಆಲ್ಸೋ ವೆನ್ ಐ ಗಾಟ್ ಮೈ ಬಿಗ್ಗೆಸ್ಟ್ ಹಿಟ್ ಇನ್ ಮೈ ಕೆರಿಯರ್ ಸ್ಮಾರ್ಟ್ ಶಂಕರ್, ಯಾವುದೇ ಒಂದು ಆರ್ಟಿಸ್ಟ್ಗೆ ಅವರ ಕೆರಿಯರಲ್ಲಿ ಯಾವುದು ದೊಡ್ಡ ಹಿಟ್ ಬರುತ್ತೋ ಅಲ್ಲಿ ಅವಕಾಶಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಐ ಜಸ್ಟ್ ಟುಕ್ ಅಪ್ ಮೆನಿ ಮೂವೀಸ್ ವಿಚ್ ಕೇಮ್ ಟು ಮೀ ಆ್ಯಂಡ್ ವಿಚ್ ಗಾಟ್ ಮೀ ಅನ್ ಆಪರ್ಚುನಿಟಿ ವೇರ್ ಹಿಂದಿನ ಸಿನಿಮಾಗಿಂತ ಚೆನ್ನಾಗಿರೋ ಅಥವಾ ಬೇರೆ ಪಾತ್ರ ಮಾಡೋ ಅವಕಾಶ ಸಿಕ್ಕಿರೋ ಒಂದು ಸಿನಿಮಾಗಳನ್ನ ತೊಗೊಳ್ತಾ ಹೋದೆ. ತುಂಬ ಕ್ಯಾಲ್ಕುಲೇಷನ್ ಇದು ಅದು ಅಂತ ಮಾಡ್ಕೊಳಕ್ಕೆ ಹೋಗಿಲ್ಲ. ಜಸ್ಟ್ ಇಟ್ ಹ್ಯಾಪೆಂಡ್. ಬಟ್ ಡೆಫಿನೆಟ್ಲಿ ಯಾವಾಗ್ಲೂ ಒಂದು ಕೊರತೆ, ಕನ್ನಡದಲ್ಲಿ ಡೈಲಾಗ್ ಹೇಳೋಕ್ಕಾಗ್ತಾ ಇಲ್ಲ, ಕನ್ನಡ ಜನತೆಯನ್ನ ಅಡ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಒಂದು ಕ್ರೌಡಲ್ಲಿ ಮಾತಾಡ್ಸೋಕ್ಕಾಗ್ತಾ ಇಲ್ಲ, ಒಂದು ಕೊರತೆ ಯಾವಾಗಲೂ ಇತ್ತು. ಬಿಕಾಸ್ ಐ ಆಮ್ ಅ ಹ್ಯೂಜ್ ಕನ್ನಡ ಸಿನಿಮಾ ಫ್ಯಾನ್. ಚಿಕ್ಕ ವಯಸ್ಸಿಂದ ರಾಜ್ಕುಮಾರ್ ಸರ್ ಸಿನಿಮಾ, ವಿಷ್ಣುವರ್ಧನ್ ಸರ್ ಸಿನಿಮಾ, ಅಂಬರೀಷ್ ಸರ್ ಸಿನಿಮಾ, ಶ್ರೀನಾಥ್ ಸರ್, ಶಂಕರ್ ನಾಗ್ ಸರ್ ಸಿನಿಮಾ, ಪುಟ್ಟಣ್ಣ ಕನ್ಗಲ್ ಸರ್ ಸಿನಿಮಾಸ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಸ್ ನೋಡ್ಕೊಂಬಂದಿದ್ದು, ಅಪ್ಪು ಸರ್ ಡೈ ಹಾರ್ಡ್ ಫ್ಯಾನ್, ಶಿವರಾಜ್ ಕುಮಾರ್ ಸರ್ ಜೊತೆ ಮಾಡೋ ಅವಕಾಶ ಸಿಕ್ಕಿದೆ. ಸೊ ಇನ್ನು ಇವಾಗ ಶುರು ಮಾಡ್ಕೊತಾ ಇದ್ದೀನಿ ಅನ್ನೋ ನಂಬಿಕೆ ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ಈಗಿನ್ನೂ ಕಂಡುಬಿಡ್ತಾ ಇದ್ದೀನಿ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಸೊ ಡೆಫಿನೆಟ್ಲಿ ಕನ್ನಡ ಸಿನಿಮಾಗಳನ್ನ ಮಾಡಿ ಕನ್ನಡ ಜನತೆನ ರಂಜಿಸೋ ಅಂಥ ದೊಡ್ಡ ಆಸೆ ಇದೆ.
ಮಾಡೇ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಈ ಪ್ರಶ್ನೆ ಕೇಳಲ್ಲ ನೀವು. ಕನ್ನಡ ಫಿಲಮ್ಗೆ ಇಂಟರ್ವ್ಯೂ ಕೊಡ್ತಾರೆ 100% ಓ ಶೋರ್. ಅದೇ ರೀತಿ ಆದಷ್ಟು ಬೇಗ ಆಗಲಿ ನಭಾ ಅವರೇ. ಆ್ಯಂಡ್ ಸರ್, ಪ್ರಭಾಸ್ ಅವರು ಆ್ಯಕ್ಚುಲಿ ಥ್ರೂ ಬಾಹುಬಲಿ ಹಿ ಬಿಕಮ್ ಅ ಪ್ಯಾನ್ ಇಂಡಿಯಾ ಸ್ಟಾರ್ ಆ್ಯಂಡ್ ಯಶ್ ಬಿಕಮ್ ಅ ಪ್ಯಾನ್ ಇಂಡಿಯಾ ಸ್ಟಾರ್ ಥ್ರೂ KGF. So Nagabandham is also a pan-India film. So what are your expectations? Actually, definitely we could see a promising actor in the trailer and whatever the contents that has been released. So definitely Kannadigas will support good movies. But what are your expectations? I have lot of expectations while playing this character and all, because it's an Indian movie. So everybody will love this movie, and even me also. All the best to you, sir. And since you are a Yash follower and ನೀವು ಕನ್ನಡದ ಆಕ್ಚುಲಿ ಕನ್ನಡ ಸಿನಿಮಾ ಲವರ್, ಸೊ ನಮ್ಮ ಕನ್ನಡ ಸಿನಿಮಾದಿಂದ ಟಾಕ್ಸಿಕ್ ಬರ್ತಾ ಇದೆ ಈಗ 100%. ಸೊ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಇಬ್ಬರಿಗೂ? ಈಗಲೇ ವೇಟಿಂಗ್, ಡೇಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ವೇಟ್ ಮಾಡ್ತಾ ಇದ್ದೀನಿ. ಐ ಆಮ್ ಅನ್ ಆಡಿಯನ್ಸ್ ಫಸ್ಟ್ ಅಂಡ್ ದೆನ್ ಅನ್ ಆಕ್ಟರ್. August 26th ರಿಲೀಸ್ ಆಗ್ತಾ ಇದೆ. when did they ಅನೌನ್ಸ್ ಮಾಡಿದ್ವಿ ಮೊನ್ನೆ. Okay, sorry, I think we've been promoting. Yay. Oh yeah, I saw in the morning August 26th. Sorry, slip my mind. Yes. So what are your expectations, sir? Toxic ಬಗ್ಗೆ. It has lot of expectations all over India. Every content which is releasing, it was very nice, and I love the way he says the dialogues. Yeah. Daddy's home. Navana. Daddy's home. ಟೀಸರ್ ಹೇಗೆ ಅನಿಸ್ತು ನಿಮಗೆ? Superb ಆಗಿದೆ ಸರ್. ಸೂಪರ್. ತುಂಬಾ ಇಟ್ಸ್ ಅಮೇಜಿಂಗ್. I am waiting. I am actually waiting a lot. I'm waiting. I'm probably gonna watch it in Bengaluru only. Oh. You have to watch it amongst the real fans. Yes. ಥ್ಯಾಂಕ್ ಯು ಸೋ ಮಚ್ ವಿರಾಟ್ ಅವರೇ, ಹಾಗೆಯೇ ನಭಾ ನಟೇಶ್ ಅವರೇ. Yes. ಒಳ್ಳೆಯದಾಗಲಿ. ನಾಗಬಂಧಂ ಸಿನಿಮಾ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರುವಂತಹ ಸಿನಿಮಾ, ಮತ್ತೊಂದ್ಸಲ ಸನಾತನ ಧರ್ಮದ ಒಂದು ಸಾರವನ್ನು ತಿಳಿಸ್ಲಿಕ್ಕೆ ಬರ್ತಾ ಇರುವಂತಹ ಸಿನಿಮಾ. ಇಬ್ಬರಿಗೂ ಒಳ್ಳೆಯದಾಗಲಿ. ನೀವು ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮತ್ತೆ ಕನ್ನಡಿಗರಿಗೆ ಇನ್ನಷ್ಟು ಹತ್ರ ಆಗ್ತಾ ಹೋಗ್ಲಿ ಅಂತ ಹಾರೈಸ್ತೀನಿ. ನಾನು ನಭಾ ಅವರೇ, ಸ್ಟ್ರೈಟ್ ಕನ್ನಡ ಸಿನಿಮಾ ಜೊತೆಗೆ ಮತ್ತೊಂದ್ಸಲ ವಾಪಸ್ ಬನ್ನಿ. For sure. For sure. All the best. Thank you. Thank you so much. Thank you. ಸೊ ಸ್ನೇಹಿತರೆ, ಇದಾಗಿತ್ತು ನಭಾ ನಟೇಶ್ ಮತ್ತು ನಮ್ಮ ವಿರಾಟ್ ಅವರ ಮಾತುಗಳು. ನಾಗಬಂಧಂ ಸಿನಿಮಾ ಇದೇ ಜುಲೈ 3ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅಫ್ಕೋರ್ಸ್ ಕನ್ನಡದಲ್ಲೂ ಕೂಡ ಈ ಸಿನಿಮಾ ಡಬ್ ಆಗಿರುತ್ತೆ. ಸೊ ಈ ಸಿನಿಮಾವನ್ನು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.